ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ತುಂಬ ಜನ ಹೆಣ್ಮಕ್ಳು ಸ್ಲೀವ್ಲೆಸ್ ಡ್ರೆಸ್ಗಳನ್ನ ಹಾಕೊಳ್ಳೋದಿಲ್ಲ. ಕಾರಣ ಇಷ್ಟೇ, ಅಂಡರ್ ಆರ್ಮ್ಸ್ ತುಂಬ ಬ್ಲ್ಯಾಕ್ ಆಗಿದೆ. ಸ್ಲೀವ್ಲೆಸ್ ಹಾಕೊಂಡ್ರೆ ತುಂಬ ಹಿಂಸೆ ಅನಿಸುತ್ತೆ, ಮುಜುಗರ ಅನಿಸುತ್ತೆ, ಅದಕ್ಕೆ ನಾನು ಹಾಕೊಳ್ಳೋದಿಲ್ಲ ಸ್ಲೀವ್ಲೆಸ್ ಅಂತ ತುಂಬ ಜನ ಹೆಣ್ಮಕ್ಳು ಕಂಪ್ಲೇಂಟ್ಸ್ ಇದೇ ಆಗಿರುತ್ತೆ. ಇವತ್ತು ನೀವು ಆರಾಮವಾಗಿ ಸ್ಲೀವ್ಲೆಸ್ ಡ್ರೆಸ್ಗಳನ್ನ ಹಾಕೊಂಡು ಹೋಗಬಹುದು ಈ ಒಂದು ಸಿಂಪಲ್ ಹೋಮ್ ರೆಮಿಡಿನ ಟ್ರೈ ಮಾಡೋದ್ರಿಂದ. ಮೊದಲನೇದಾಗಿ ನೀವೇನಾದರೂ ಅಂಡರ್ ಆರ್ಮ್ಸ್ನ ಈಗಲೂ ಕೂಡ ಶೇವ್ ಮಾಡ್ತಾ ಇದ್ದರೆ ಅದನ್ನು ಫಸ್ಟ್ ಸ್ಟಾಪ್ ಮಾಡಿ ವ್ಯಾಕ್ಸ್ ಮಾಡಿಸೋದಕ್ಕೆ ಶುರು ಮಾಡ್ಕೊಳ್ಳಿ. ವ್ಯಾಕ್ಸ್ ಮಾಡಿಸ್ತಾ ಏನೆಲ್ಲ ಬೆನಿಫಿಟ್ ಇದೆ ಅಂತಂದರೆ, ಮೊದಲನೇದಾಗಿ ಆ ಜಾಗ ಏನಾದರೂ ತುಂಬ ಟ್ಯಾನ್ ಆಗಿ ಅಥವಾ ತುಂಬ ಡಾರ್ಕ್ ಆಗಿದ್ರೆ ಅದು ಲೈಟ್ ಆಗೋದಕ್ಕೆ ಆ ಒಂದು ವ್ಯಾಕ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಕೆಲವರಿಗೆ ಬ್ಲ್ಯಾಕ್ 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 ಡಾಟ್ ಇರುತ್ತೆ ಇಲ್ಲಿ ಅಂಡರ್ ಆರ್ಮ್ಸ್ ಒಳಗಡೆ, ಸೊ ಅದು ಕೂಡ ಕ್ಲಿಯರ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಎಲ್ಲದಕ್ಕಿಂತ ಮೇನ್ ಏನು ಗೊತ್ತಾ, ತುಂಬ ಜನಕ್ಕೆ ಅಂಡರ್ ಆರ್ಮ್ಸಲ್ಲಿ ತುಂಬ ಥಿಕ್ ಹೇರ್ಸ್ ಬರ್ತಾ ಇರುತ್ತೆ, ಅದು ತುಂಬ ಕಂಟ್ರೋಲಿಗೆ ಬರುತ್ತೆ. ಹೇರ್ಸ್ ಜಾಸ್ತಿ ಇತ್ತು ಅಂತಂದರೆ ಒಂದು 5-6 ಸತಿ ನಿಮಗೆ ವ್ಯಾಕ್ಸ್ ಮಾಡಿಸ್ತಾ ಇದ್ದಂಗೆ ಆ ಒಂದು ಹೇರ್ಸ್ ಏನಿದೆ ಕಡಿಮೆ ಆಗ್ತಾ ಬರುತ್ತೆ, ಜೊತೆಗೆ ಆಗ್ತಾ ಬರುತ್ತೆ, ತುಂಬ ತೆಳು ಆಗ್ತಾ ಬರುತ್ತೆ. ನಿಮಗೊಂದು 1000 ಹೇರ್ಸ್ ಬರ್ತಿದೆ ಅಂತ ಅಂದ್ಕೊಳ್ಳಿ, ಅದು ಹೋಗ್ತಾ ಹೋಗ್ತಾ 500, 100, 10 ಈ ರೀತಿಯಾಗಿ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ತುಂಬ ಜಾಸ್ತಿ ದುಡ್ಡಿದೆ, ಓಕೆ ಫೈನ್ ಅಂತ ಅನ್ನೋದಾದರೆ ನೀವು ಲೇಸರ್ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬೋದು, ಅದು ತುಂಬ ಬೆಸ್ಟು. ಇಲ್ಲ ಅಂತಂದರೆ ನನಗೆ ಹೇಳಿದ್ನಲ್ಲ, ವ್ಯಾಕ್ಸ್ ಮಾಡಿಸೋದನ್ನು ಅಭ್ಯಾಸ ಮಾಡಿಸ್ಕೊಳ್ಳಿ. ನಿಮ್ಮ ಅಂಡರ್ ಆರ್ಮ್ಸ್ ತುಂಬ ಕ್ಲೀನಾಗಿರುತ್ತೆ, ಜೊತೆಗೆ ಹೇರ್ಸ್ ಬರೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಆ ಜಾಗ ಏನಾದರೂ ಬ್ಲ್ಯಾಕ್ ಆಗಿದ್ರೆ ಅದು ತಿಳಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮೊದಲನೇದು. ಸೆಕೆಂಡ್ ಒನ್ ಬಂದು, ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಸಿಂಪಲ್ ಟಿಪ್ಸ್. ನೀವೇನಾದರೂ ಫೇಸ್ ಪ್ಯಾಕ್ ಹಾಕ್ಕೊಳ್ತೀರಾ ಅಂದ್ಕೊಳ್ಳಿ, ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಮೊಸರು ಏನಾದರೂ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಳ್ತೀರಾ ಅಂದ್ಕೊಳ್ಳಿ, ಆಗ ನೀವು ಅಂಡರ್ ಆರ್ಮ್ಸಿಗೂ ಕೂಡ ಅಪ್ಲೈ ಮಾಡಬೇಕು. ಅಂಡರ್ ಆರ್ಮ್ಸಿಗೂ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ತಾ ಬನ್ನಿ. ಇದು ಕೂಡ ಮೇಯ್ನು. ಅದ್ರ ಜೊತೆಗೆ ಸ್ವಲ್ಪ ಕೊಕೊನಟ್ ಆಯಿಲ್ಗೆ ಬೇಕಿಂಗ್ ಸೋಡಾ, ಈ ಅಡುಗೆ ಸೋಡಾ ಅಂತ ಏನು ಹೇಳ್ತಾರೆ, ಸ್ವಲ್ಪ ಕೊಕೊನಟ್ ಆಯಿಲ್ಗೆ ಬೇಕಿಂಗ್ ಸೋಡಾನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಪ್ರತಿದಿನ ನೀವು ರಾತ್ರಿ ಬೆಡ್ಡಿಗೆ ಹೋಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಮಸಾಜ್ ಮಾಡಿ. ಇದನ್ನು 3 to 4 ಡೇಸ್ ನೀವು ಹಂಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಪ್ರತಿದಿನ ಮಲಗೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಕ್ಲೀನಾಗಿ ಅಪ್ಲೈ ಮಾಡಿ ಚಂದ ಮಸಾಜ್ ಮಾಡಿ. ಒಂದು 5 ಮಿನಿಟ್ಸ್ ನಿಧಾನವಾಗಿ ಸ್ಕ್ರಬ್ ಮಾಡಿ. ಇದು ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆನಂತರ ನೀವು ಯಾವಾಗಲಾದರೂ ಫ್ರೀ ಇದ್ದೀರಾ ಅಂತಂದರೆ ಆಲೂಗೆಡ್ಡೆ ರಸ ಅಪ್ಲೈ ಮಾಡೋದಾಗಿರ್ಬಹುದು, ಅಥವಾ ಟೊಮೊಟೊ ಹಣ್ಣಿಗೆ ಸಕ್ಕರೆ, ಕಾಫಿ ಪುಡಿನ ಹಾಕಿ ಸ್ಕ್ರಬ್ ಮಾಡೋವಂಥದ್ದಾಗಿರ್ಬೋದು. ಇದನ್ನು ಮಾಡ್ತಾ ಬನ್ನಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಅಂಡರ್ ಆರ್ಮ್ಸು ತುಂಬ ಕ್ಲೀನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆಗ ನೀವು ಸ್ಲೀವ್ಲೆಸ್ ಹಾಕ್ಕೊಂಡು ಆರಾಮವಾಗಿ ಓಡಾಡ್ಬೋದು. ತುಂಬ ಚೆನ್ನಾಗಿ ಸ್ಲೀವ್ಲೆಸ್ ಹಾಕೋಕ್ಕೆ ಪ್ರಾಬ್ಲಮ್ ಇರೋದೇ ಅಂಡರ್ ಆರ್ಮ್ಸ್ ಕಪ್ಪಾಗಿದೆ, ತುಂಬ ತಿಕ್ಕಾಗಿ ಹೇರ್ಸ್ ಬರುತ್ತೆ, ಜೊತೆಗೆ ಡಾಟ್ 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 ಥರ ಇದೆ ಅಂಡರ್ ಆರ್ಮ್ಸು ಅಂತ ಹೇಳ್ಬಿಟ್ಟು ತುಂಬ ಜನ ಹುಡುಗಿ ಸ್ಲೀವ್ಲೆಸ್ಸೇ ಹಾಕಲ್ಲ. ನಾನು ತುಂಬ ಜನನ ಕೇಳಿದ್ದೀನಿ, ಯಾರು ಸ್ಲೀವ್ಲೆಸ್ ಹಾಕಲ್ಲ ಅಂದರೆ ಅಂಡರ್ ಆರ್ಮ್ಸ್ ತುಂಬ ಕಪ್ಪಾಗಿದೆ, ಏನು ಮಾಡೋದು, ತುಂಬ ಹಿಂಸೆ ಅನಿಸುತ್ತೆ, ತುಂಬ ಮುಜುಗರ ಅನಿಸುತ್ತೆ. ಮೊದಲನೇದಾಗಿ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ನಿಮ್ಮ ಬಾಡಿನ ನೀವು ಲವ್ ಮಾಡಿ, ಪ್ರೀತಿಸಿ. ಅದೆಲ್ಲ ನಾರ್ಮಲ್. ಹೇರ್ಸ್ ಬರೋದು ಅಥವಾ ಡಾರ್ಕ್ ಆಗಿರೋದು ಅದೆಲ್ಲ ನಾರ್ಮಲ್. ನಾವು ಅದನ್ನು ಅಬ್ನಾರ್ಮಲ್ ಥರ ನೋಡೋಕೆ ಹೋದಾಗ ನಮಗೆ ಅದೊಂಥರ ಮುಜುಗರ, ಹಿಂಸೆ ಅನಿಸುತ್ತೆ. ಬಟ್ ಏನೇ ಆಗಲಿ ಸ್ಕಿನ್ ಕೇರ್, ಹೇರ್ ಕೇರ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಸೊ ಇದನ್ನು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಅಂಡರ್ ಆರ್ಮ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಷ್ಟು ಟಿಪ್ಸಲ್ಲಿ ನೀವು ಯಾವುದಾದ್ರೂ ಟ್ರೈ ಮಾಡಿ, ಒಳ್ಳೆಯದು. ಹಾಗೆಯೇ ತುಂಬ ಟೈಟ್ ಕ್ಲಾತ್ಸ್ನ ವೇರ್ ಮಾಡೋದನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಅದರಿಂದ ತುಂಬ ಬ್ಲ್ಯಾಕ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ತುಂಬ ಟೈಟ್ ಫಿಟ್ಟಿಂಗ್ ಇರುವಂಥ ಡ್ರೆಸ್ಗಳನ್ನ, ಫುಲ್ ಸ್ಲೀವ್ಸು, ಯಾವಾಗಲೂ ಫುಲ್ ಸ್ಲೀವ್ಸು, ತುಂಬ ಟೈಟ್ ಇರುವಂಥ ಡ್ರೆಸ್ಗಳನ್ನ ವೇರ್ ಮಾಡೋದ್ರಿಂದನೂ ಕೂಡ ಅದು ಡಾರ್ಕ್ ಆಗುತ್ತೆ ಅಂಡರ್ ಆರ್ಮ್ಸು. ಇದನ್ನು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೇನಾದರೂ ಸ್ಕಿನ್ ಕೇರ್, ಹೇರ್ ಕೇರ್ ಟಿಪ್ಸ್ ಏನಾದರೂ ಬೇಕು ಅಂದರೆ ಈ ಪೇಜಲ್ಲಿ ನಿಮಗೆ ಒಳ್ಳೊಳ್ಳೆ ಸ್ಕಿನ್ ಕೇರ್ಸು, ಹೇರ್ ಕೇರ್ಸು, ವೆಯ್ಟ್ ಗೇನು, ವೆಯ್ಟ್ ಲಾಸು, ಲೆಂತ್ ಹೇರು, ಪಿಂಪಲ್ಸ್ ಹೋಗೋದಕ್ಕೆ, ಕಲೆಗಳು ಹೋಗೋದಕ್ಕೆ ಎಲ್ಲ ಥರ ವೀಡಿಯೋಸು ಈ ಪೇಜಲ್ಲಿ ನಿಮಗೆ ಸಿಗುತ್ತೆ. ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮಗೇನಾದರೂ ಟಿಪ್ಸ್ ಬೇಕು ಅಂತಂದರೆ, ಸ್ಕಿನ್ ಕೇರ್, ಹೇರ್ ಕೇರ್ ಟಿಪ್ಸ್ ಏನಾದರೂ ಬೇಕು ಅಂದರೆ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದ್ರೆ ಸಾಕು, ಅದ್ರ ಮೇಲೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಸೊ ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಿಮಗೇನಾದರೂ ಸ್ಕಿನ್ ಕೇರ್, ಹೇರ್ ಕೇರ್ ಬೇಕು ಅಂತಂದರೆ, ಟಿಪ್ಸ್ ಬೇಕು ಅಂದರೆ ಪೇಜನ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.